ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇದ್ದಾರೆ. ಮಾತನಾಡ್ತೀನಿ ಸರ್. ಇವತ್ತಿನ ಬಜೆಟ್ ಬಗ್ಗೆ ಫಸ್ಟ್ ರಿಯಾಕ್ಷನ್ ಸರ್. ಏನು ಬಜೆಟೇ ಇಲ್ಲ, 182 ಪೇಜು. ಸುಮ್ಮನೆ ಹಾಡಿದ್ದೆ ಹಾಡೋ ಕೆಸಬಾದಾಸ ಪರಿಶೀಲಿಸಲಾಗುವುದು, ಗಮನಿಸಲಾಗುವುದು, ಕ್ರಮ ವಹಿಸಲಾಗುವುದು, ಸಂಭವನೀಯ ಆಗಬಹುದು. ಇಂಥವೆಲ್ಲ ಬೋಗಸ್ ಬಜೆಟ್ಟು. ರೊಕ್ಕನೇ ಇಲ್ಲ, ದಿವಾಳಿ ಆಗಿದೆ, ಅದಕ್ಕೇನೂ ಮಾಡಲಿಕ್ಕಾಗೋದಿಲ್ಲ. ಇದು ಕೇವಲ ಕೊನೆ ಬಜೆಟ್ ಅಂತ ಅನ್ನಿಸ್ತದೆ. ಮುಖ್ಯಮಂತ್ರಿಗಳಿಗೆ ಮಾತಾಡುವಷ್ಟು ಅವ್ರ ಬಳಿ ಇದು ಶಕ್ತಿ ಉಳಿದಿಲ್ಲ, ಮತ್ತು ಕಾಂಗ್ರೆಸ್ನವರು ಒಬ್ಬರು ಮೇಜು ಕೊಟ್ಟಲಿಲ್ಲ. ಆ ಬಜೆಟ್ ಬಗ್ಗೆ ಯಾರ ಬಲ್ಲಿನೂ ಒಂದು ರೀತಿ ಉತ್ಸಾಹದ ವಾತಾವರಣ ಕಾಂಗ್ರೆಸ್ನಲ್ಲೇ ಇಲ್ಲ. ಏನು ಎಕ್ಸ್ಪೆಕ್ಟ್ ಮಾಡಿದ್ರಿ ಸರ್ ಈ ಬಜೆಟ್ನಲ್ಲಿ? ಏನೆಲ್ಲ ಕೊಡ್ಬೇಕು ಎಕ್ಸ್ಪೆಕ್ಟ್ ಮಾಡಿದ್ದೀವಿ, ಇದೇನೂ ಇರುವುದಿಲ್ಲ ಅಂತ ಹೇಳಿ. ಯಾಕಂದ್ರೆ ರೊಕ್ಕನೇ ಇಲ್ಲ ಅಂದ್ಮ್ಯಾಗ ಏನು ಅದಾರೆ, ಬರೀ ಹಿಂದೆ ಆಗಿದ್ದನ್ನೇ ಕತ್ತಿ ಹೇಳಿದ್ರು. ಅದು ಹಿಂದೆ ಹಂಗೆ ಮಾಡೋದು ಇತ್ತು, ಹಿಂಗಿತ್ತು, ಅದನ್ನು ನಾವು ಮಾಡೀವಿ, ಇದನ್ನು ಮಾಡೀವಿ, ಗ್ಯಾರಂಟಿ ಬಿಟ್ಟರೆ ಏನು ವಿಶೇಷ ಏನು ಬಜೆಟ್ನಾಗ ಏನೂ ಇಲ್ಲೇ ಇಲ್ಲ. ಇದು ಹಂಗಾರೆ ಸಿದ್ದರಾಮಯ್ಯ ಬಜೆಟ್ ಅಧಿವೇಶನ ಬಳಿಕ ರಾಜೀನಾಮೆ ಕೊಡ್ತಾರೆ ಅಂತನಾ ಸರ್, ಅಥವಾ ಹೇಗೆ ಅಂತ? ಲಕ್ಷಣ ನೋಡಿದ್ರೆ ಕಾಂಗ್ರೆಸ್ನವ್ರದ್ದು ಹಂಗೆ ಇದೆ. ಓಕೆ ಸರ್, ಥ್ಯಾಂಕ್ ಯು. ಸೊ ಇದಿಷ್ಟು ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಸ್ಪಷ್ಟ ನುಡಿಗಳು. ಕ್ಯಾಮ್ರಾಮನ್ ವಿಶ್ವನಾಥ್ ಹಾವೇರಿ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇದ್ದಾರೆ. ಮಾತನಾಡ್ತೀನಿ ಸರ್. ಇವತ್ತಿನ ಬಜೆಟ್ ಬಗ್ಗೆ ಫಸ್ಟ್ ರಿಯಾಕ್ಷನ್ ಸರ್. ಏನು ಬಜೆಟೇ ಇಲ್ಲ, 182 ಪೇಜು. ಸುಮ್ಮನೆ ಹಾಡಿದ್ದೆ ಹಾಡೋ ಕೆಸಬಾದಾಸ ಪರಿಶೀಲಿಸಲಾಗುವುದು, ಗಮನಿಸಲಾಗುವುದು, ಕ್ರಮ ವಹಿಸಲಾಗುವುದು, ಸಂಭವನೀಯ ಆಗಬಹುದು. ಇಂಥವೆಲ್ಲ ಬೋಗಸ್ ಬಜೆಟ್ಟು. ರೊಕ್ಕನೇ ಇಲ್ಲ, ದಿವಾಳಿ ಆಗಿದೆ, ಅದಕ್ಕೇನೂ ಮಾಡಲಿಕ್ಕಾಗೋದಿಲ್ಲ. ಇದು ಕೇವಲ ಕೊನೆ ಬಜೆಟ್ ಅಂತ ಅನ್ನಿಸ್ತದೆ. ಮುಖ್ಯಮಂತ್ರಿಗಳಿಗೆ ಮಾತಾಡುವಷ್ಟು ಅವ್ರ ಬಳಿ ಇದು ಶಕ್ತಿ ಉಳಿದಿಲ್ಲ, ಮತ್ತು ಕಾಂಗ್ರೆಸ್ನವರು ಒಬ್ಬರು ಮೇಜು ಕೊಟ್ಟಲಿಲ್ಲ. ಆ ಬಜೆಟ್ ಬಗ್ಗೆ ಯಾರ ಬಲ್ಲಿನೂ ಒಂದು ರೀತಿ ಉತ್ಸಾಹದ ವಾತಾವರಣ ಕಾಂಗ್ರೆಸ್ನಲ್ಲೇ ಇಲ್ಲ. ಏನು ಎಕ್ಸ್ಪೆಕ್ಟ್ ಮಾಡಿದ್ರಿ ಸರ್ ಈ ಬಜೆಟ್ನಲ್ಲಿ? ಏನೆಲ್ಲ ಕೊಡ್ಬೇಕು ಎಕ್ಸ್ಪೆಕ್ಟ್ ಮಾಡಿದ್ದೀವಿ, ಇದೇನೂ ಇರುವುದಿಲ್ಲ ಅಂತ ಹೇಳಿ. ಯಾಕಂದ್ರೆ ರೊಕ್ಕನೇ ಇಲ್ಲ ಅಂದ್ಮ್ಯಾಗ ಏನು ಅದಾರೆ, ಬರೀ ಹಿಂದೆ ಆಗಿದ್ದನ್ನೇ ಕತ್ತಿ ಹೇಳಿದ್ರು. ಅದು ಹಿಂದೆ ಹಂಗೆ ಮಾಡೋದು ಇತ್ತು, ಹಿಂಗಿತ್ತು, ಅದನ್ನು ನಾವು ಮಾಡೀವಿ, ಇದನ್ನು ಮಾಡೀವಿ, ಗ್ಯಾರಂಟಿ ಬಿಟ್ಟರೆ ಏನು ವಿಶೇಷ ಏನು ಬಜೆಟ್ನಾಗ ಏನೂ ಇಲ್ಲೇ ಇಲ್ಲ. ಇದು ಹಂಗಾರೆ ಸಿದ್ದರಾಮಯ್ಯ ಬಜೆಟ್ ಅಧಿವೇಶನ ಬಳಿಕ ರಾಜೀನಾಮೆ ಕೊಡ್ತಾರೆ ಅಂತನಾ ಸರ್, ಅಥವಾ ಹೇಗೆ ಅಂತ? ಲಕ್ಷಣ ನೋಡಿದ್ರೆ ಕಾಂಗ್ರೆಸ್ನವ್ರದ್ದು ಹಂಗೆ ಇದೆ. ಓಕೆ ಸರ್, ಥ್ಯಾಂಕ್ ಯು. ಸೊ ಇದಿಷ್ಟು ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಸ್ಪಷ್ಟ ನುಡಿಗಳು. ಕ್ಯಾಮ್ರಾಮನ್ ವಿಶ್ವನಾಥ್ ಹಾವೇರಿ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇದ್ದಾರೆ. ಮಾತನಾಡ್ತೀನಿ ಸರ್. ಇವತ್ತಿನ ಬಜೆಟ್ ಬಗ್ಗೆ ಫಸ್ಟ್ ರಿಯಾಕ್ಷನ್ ಸರ್. ಏನು ಬಜೆಟೇ ಇಲ್ಲ, 182 ಪೇಜು. ಸುಮ್ಮನೆ ಹಾಡಿದ್ದೆ ಹಾಡೋ ಕೆಸಬಾದಾಸ ಪರಿಶೀಲಿಸಲಾಗುವುದು, ಗಮನಿಸಲಾಗುವುದು, ಕ್ರಮ ವಹಿಸಲಾಗುವುದು, ಸಂಭವನೀಯ ಆಗಬಹುದು. ಇಂಥವೆಲ್ಲ ಬೋಗಸ್ ಬಜೆಟ್ಟು. ರೊಕ್ಕನೇ ಇಲ್ಲ, ದಿವಾಳಿ ಆಗಿದೆ, ಅದಕ್ಕೇನೂ ಮಾಡಲಿಕ್ಕಾಗೋದಿಲ್ಲ. ಇದು ಕೇವಲ ಕೊನೆ ಬಜೆಟ್ ಅಂತ ಅನ್ನಿಸ್ತದೆ. ಮುಖ್ಯಮಂತ್ರಿಗಳಿಗೆ ಮಾತಾಡುವಷ್ಟು ಅವ್ರ ಬಳಿ ಇದು ಶಕ್ತಿ ಉಳಿದಿಲ್ಲ, ಮತ್ತು ಕಾಂಗ್ರೆಸ್ನವರು ಒಬ್ಬರು ಮೇಜು ಕೊಟ್ಟಲಿಲ್ಲ. ಆ ಬಜೆಟ್ ಬಗ್ಗೆ ಯಾರ ಬಲ್ಲಿನೂ ಒಂದು ರೀತಿ ಉತ್ಸಾಹದ ವಾತಾವರಣ ಕಾಂಗ್ರೆಸ್ನಲ್ಲೇ ಇಲ್ಲ. ಏನು ಎಕ್ಸ್ಪೆಕ್ಟ್ ಮಾಡಿದ್ರಿ ಸರ್ ಈ ಬಜೆಟ್ನಲ್ಲಿ? ಏನೆಲ್ಲ ಕೊಡ್ಬೇಕು ಎಕ್ಸ್ಪೆಕ್ಟ್ ಮಾಡಿದ್ದೀವಿ, ಇದೇನೂ ಇರುವುದಿಲ್ಲ ಅಂತ ಹೇಳಿ. ಯಾಕಂದ್ರೆ ರೊಕ್ಕನೇ ಇಲ್ಲ ಅಂದ್ಮ್ಯಾಗ ಏನು ಅದಾರೆ, ಬರೀ ಹಿಂದೆ ಆಗಿದ್ದನ್ನೇ ಕತ್ತಿ ಹೇಳಿದ್ರು. ಅದು ಹಿಂದೆ ಹಂಗೆ ಮಾಡೋದು ಇತ್ತು, ಹಿಂಗಿತ್ತು, ಅದನ್ನು ನಾವು ಮಾಡೀವಿ, ಇದನ್ನು ಮಾಡೀವಿ, ಗ್ಯಾರಂಟಿ ಬಿಟ್ಟರೆ ಏನು ವಿಶೇಷ ಏನು ಬಜೆಟ್ನಾಗ ಏನೂ ಇಲ್ಲೇ ಇಲ್ಲ. ಇದು ಹಂಗಾರೆ ಸಿದ್ದರಾಮಯ್ಯ ಬಜೆಟ್ ಅಧಿವೇಶನ ಬಳಿಕ ರಾಜೀನಾಮೆ ಕೊಡ್ತಾರೆ ಅಂತನಾ ಸರ್, ಅಥವಾ ಹೇಗೆ ಅಂತ? ಲಕ್ಷಣ ನೋಡಿದ್ರೆ ಕಾಂಗ್ರೆಸ್ನವ್ರದ್ದು ಹಂಗೆ ಇದೆ. ಓಕೆ ಸರ್, ಥ್ಯಾಂಕ್ ಯು. ಸೊ ಇದಿಷ್ಟು ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಸ್ಪಷ್ಟ ನುಡಿಗಳು. ಕ್ಯಾಮ್ರಾಮನ್ ವಿಶ್ವನಾಥ್ ಹಾವೇರಿ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.